ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಷ್ಟು ಜನಕ್ಕೆ ನೆನ್ನೆ ಎಪಿಸೋಡ್ ನೋಡಿಬಿಟ್ಟು ರಕ್ಷಿತಂದು ಓವರ್ ಆ್ಯಟಿಟ್ಯೂಡ್, ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಆಫ್ಟರ್ ಕಿಚನ ಚಪ್ಪಾಳೆ ಅಂತ ಅನ್ನಿಸ್ತು. ಹಾಗೆ ರಘು ಅಣ್ಣ ಆಫ್ಟರ್ ಗೆಸ್ಟ್ಗಳು ಬಂದು ಹೋದ್ಮೇಲಿಂದ ಅವರ ಬಿಹೇವಿಯರಲ್ಲಿ ತುಂಬಾ ಚೇಂಜಸ್ ಆಗಿದೆ, ಬ್ರೈನ್ ವಾಶ್ ಆಗಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಕಾವ್ಯ ಮತ್ತು ಧನುಷು ರಕ್ಷಿತನ ಗೇಮ್ದು ಸ್ಟ್ರಾಟಜಿನ ಫುಲ್ ಎಕ್ಸ್ಪೋಸ್ ಮಾಡಿದರು ಅಂತ ಅನ್ನಿಸ್ತು. ಈ ವಿಡಿಯೋಗೆ ಲೈಕ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾನು ರಘು ಅಣ್ಣ ಹಾಗೆ ರಕ್ಷಿತನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನಗೆ ರಘು ಅಣ್ಣನ ಬಿಹೇವಿಯರು ತುಂಬ ಚೇಂಜಸ್ ಕಾಣಿಸ್ತಿದೆ ಗೆಸ್ಟ್ಗಳು ಬಂದು ಹೋದ್ಮೇಲಿಂದ. ಜಸ್ಟ್ ಒಂದು ಬಟ್ಟೆ ವಿಷಯಕ್ಕೆ ಇವರಿಬ್ಬರ ಮಧ್ಯೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಅದನ್ನು ರಘು ಅಣ್ಣ ನಾಮಿನೇಷನ್ ತನಕ ತೊಗೊಂಡೋಗ್ಬಾರ್ದು. ಯಾಕಂದರೆ ಯಾವಾಗ ರಕ್ಷಿತಾ ನಾಮಿನೇಟ್ ಮಾಡಿದ್ಲು ರಘು ಅಣ್ಣ, ಆವಾಗ ರಘು ಅಣ್ಣನೇ ಬೇಜಾರು ಮಾಡ್ಕೊಂಡು ಕೂತಿದ್ರು. ಇಲ್ಲಿ ಗಿಲ್ಲಿ ರಘು ಅಣ್ಣನ ಕುಚಿಕು ಗೆಳೆಯ ಗೆಳೆಯ ಅಂತ ಹೇಳ್ತಿರುವಾಗ ಗೆಳೆಯಂಗೆ ಚೂರಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸ್ತು. ಓಕೆ, ಅವರಲ್ಲಿ ರಾಂಗ್ ಇಂಟೆನ್ಷನ್ ಏನೂ ಇಲ್ಲದೆ ಇರ್ಬೋದು, ಇರಿಟೇಟ್ ಮಾಡ್ತಾನೆ ಅನ್ನೋ ಒಂದು ರೀಸನ್ಗೆ ಫ್ರೆಂಡನ್ನೇ ನಾಮಿನೇಟ್ ಮಾಡಿದ್ದು ನನಗೆ ಎಲ್ಲೂ ಸರಿ ಅಂತ ಅನಿಸಿಲ್ಲ ರಘು ಅಣ್ಣನ. ಬಟ್ ಆ್ಯಸ್ ಅ ಪರ್ಸನ್ ನನಗೆ ರಘು ಅಣ್ಣ ಭಾಳ ಇಷ್ಟ. ಬಟ್ ಇಲ್ಲಿ ಏನು ಗೊತ್ತಾ, ಇಲ್ಲೇ ಮೇನ್ ತೋರಿಸೋದು ನಮ್ಮ ವ್ಯಕ್ತಿತ್ವ. ನನ್ನ ಫ್ರೆಂಡು ನನ್ನ ಜೊತೆ ನಿಂತಿರುವಾಗ ನಾನು ಅವನ್ನೇ ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ಹೇಗೆ ನಾಮಿನೇಟ್ ಮಾಡಲಿ ಅನ್ನೋ ಕ್ವಶನ್ನು ಆ ಫ್ರೆಂಡಿಗೆ ಯಾರದು ನಾಮಿನೇಟ್ ಮಾಡೋ ಪರ್ಸನ್ಗೆ ಮೈಂಡಿಗೆ ಬರಬೇಕು. ಬಟ್ ಇಲ್ಲಿ ಏನಕ್ಕೆ ಬರ್ತಾ ಇಲ್ಲ, ಅಲ್ಲಿ ಬರೀ ಗಿಲ್ಲಿನೇ ತಪ್ಪು ಮಾಡ್ತಿದ್ದಾನ. ಅಲ್ಲಿ ತುಂಬ ಜನ ತಪ್ಪು ಮಾಡ್ತಾ ಇರೋರು ಇದ್ದಾರೆ, ಹಾಗೆ ಗೇಮು ಏನೂ ಆಡದೇ ಇರೋರು ಇದ್ದಾರೆ. ಅವ್ರು ಯಾರೂ ಕಾಣಿಸ್ತೆ, ಬರೀ ಗಿಲ್ಲಿನೇ ಏನಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾನೆ. ಗಿಲ್ಲಿ ಮಾತಾಡ್ತಾ ಇದ್ದಾನೆ, ಹೊರಗಡೆ ಸಪೋರ್ಟ್ ಚೆನ್ನಾಗಿ ಸಿಗ್ತಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಸೊ ಗಿಲ್ಲಿ ಈಸ್ ಅ ಟಾರ್ಗೆಟ್ ಫಾರ್ ಬಿಗ್ ಬಾಸ್ ಹೌಸ್ ಮೆಂಬರ್ಸ್. ಇವತ್ತು ಅಷ್ಟೇ ಲೈವಲ್ಲಿ ರಘು ಅಣ್ಣ ಮತ್ತು ರಕ್ಷಿತಾ ಏನೋ ಮಾತಾಡ್ತಾ ಇರ್ತಾರೆ. ಆವಾಗ ಏನದು ನಮ್ಮ ಗಿಲ್ಲಿ ಹೋಗ್ಬಿಟ್ಟು, ಅಣ್ಣ ಯಾವ ಬಟ್ಟೆ ಹಾಕ್ಕೊಳ್ಳಿ ಅಣ್ಣ, ಯಾವ ಬಟ್ಟೆ, ನನಗೆ ಅದೇ ಬಟ್ಟೆ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ, ನೀನು ಸುಮ್ಮನೆ ಹೋಗು, ನಿಂಗೆ ಇಷ್ಟ ಬಂದಿದ್ದು ಹಾಕೋ ಅಂತ ಹೇಳ್ತಾರೆ. ಆಮೇಲೆ ರಘು ಅಣ್ಣ ಹೇಳ್ತಾರೆ, ಇಲ್ಲಿ ಕ್ಲಾರಿಟಿ ಕೊಡ್ತಾರೆ, ಇಲ್ಲಿ ನಾನು ಅವನ ಮೇಲೆ ಏನೋ ಅಸೂಯೆಯಿಂದ ಹೇಳ್ತಾ ಇಲ್ಲ, ನನ್ನ ಫ್ರೆಂಡು ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಇಂಟೆನ್ಷನಿಂದ ಹೇಳ್ತಾ ಇದ್ದೀನಿ. ಪಾಪ ಯಾರೋ ಹೊರಗಡೆಯಿಂದ ಬಟ್ಟೆ ಕಳಿಸ್ತಾ ಇದ್ದಾರೆ, ಹಾಕೊಳ್ಳೋಕ್ಕೇನು ಇವನಿಗೆ ಅಂತ ಇದೇ ಅವ್ರದ್ದು ಕನ್ಸರ್ನು, ನನಗೆ ಅರ್ಥ ಆಗುತ್ತೆ. ಬಟ್ ಗಿಲ್ಲಿ ಅದನ್ನೆಲ್ಲೂ ಕೇಳ್ತಿಲ್ಲ, ಇವ್ರ ಮೇಲೆ ಕೂಗಾಡ್ದ ಅನ್ನೋ ರೀಸನ್ಗೆ ಅವರು ನಾಮಿನೇಟ್ ಮಾಡಿದರು. ಬಟ್ ಇಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದೆ ಅಂದರೆ ಕಟ್ಟಪ್ಪ ಬಾಹುಬಲಿಗೆ ಚಾಕು ಚುಚ್ತಾರಲ್ಲ ಆ ಥರ ತೋರಿಸ್ತಾ ಇದ್ದಾರೆ. ಬಟ್ ನನಗನ್ಸುತ್ತೆ ಅವ್ರು ಮುಂದೆ ಸರಿ ಹೋಗ್ತಾರೆ ಅಂತ. ಯಾಕಂದರೆ ಗಿಲ್ಲಿ ಎಲ್ಲೂ ಅವ್ರ ಫ್ರೆಂಡ್ಶಿಪ್ನ ಬಿಟ್ಕೊಡ್ತಿಲ್ಲ, ಬಟ್ ಇವರೇ ಫ್ರೆಂಡ್ಶಿಪ್ನ ಈಸಿಯಾಗಿ ಬಿಟ್ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅದರಲ್ಲೂ ವೀಕೆಂಡಲ್ಲಿ ಸುದೀಪ್ ಸರ್ ಇವರಿಬ್ಬರು ಬಾಂಡಿಂಗ್ ಹೊರಗಡೆ ಯಾವ ಥರ ಪ್ರೊಜೆಕ್ಟ್ ಆಗ್ತಿದೆ ಅಂತ ಒಂದು ವಿಡಿಯೋ ಮುಖಾಂತರ ತೋರಿಸಿನೂ ಮತ್ತೆ ರಘು ಅಣ್ಣ ಅದೇ ಏನಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ನಾವು ಚೆನ್ನಾಗಿರಬೇಕು ಅಂತ ಏನಕ್ಕೆ ಯೋಚನೆ ಮಾಡ್ತಿಲ್ಲ ಗೊತ್ತಿಲ್ಲ. ಬಟ್ ನನಗೆ ಇವರಿಬ್ಬರು ಫ್ರೆಂಡ್ಶಿಪ್ಪು, ಇವರಿಬ್ಬರದು ಮೀಮ್ಸ್ ಎಲ್ಲ ನನಗೆ ಭಾಳ ಇಷ್ಟ ಆಗುತ್ತೆ. ಬಟ್ ಪರ್ಸ್ನಲಿ ನನಗೆ ಫೀಲ್ ಆಗುತ್ತೆ ಇವರಿಬ್ಬರು ದೂರ ಆಗ್ತಾ ಇರೋದು ನೋಡ್ತಾ ಇದ್ದರೆ. ಅದಾದಮೇಲೆ ರಕ್ಷಿತಾ ಉಫ್ ಎಂಥ ಗುರುವಳು, ನಾನೇನೋ ಅಂದ್ಕೊಂಡೆ. ಅಂದರೆ 25 ಇಯರ್ಸು ಚಿಕ್ಕವಳೇನಲ್ಲ, ಬಟ್ ಕಾರಣಕ್ಕೆ ಚಿಕ್ಕವಳ ಥರ ಕಾಣಿಸ್ತಾಳೆ. ಆದರೂ ಅವಳ ಮಾತು ಅದೆಲ್ಲ ನೋಡಿದಾಗ ತುಂಬ ಚಿಕ್ಕ ಹುಡುಗಿ ಅಂತ ಫೀಲ್ ಆಗುತ್ತೆ. ಬಟ್ ಕೆಲವೊಂದು ಮೊಮೆಂಟಲ್ಲಿ ನನಗನ್ಸುತ್ತೆ ರಕ್ಷಿತಾ ಭಾಳ ಮೆಚ್ಯೂರಿಟಿ ಇದೆ. ನಾನೇ ತುಂಬ ಪಾಸಿಟಿವ್ ವಿಡಿಯೋ ಮಾಡಿನೂ ಹಾಕಿದ್ದೀನಿ ರಕ್ಷಿತಾ ಮೇಲೆ. ಬಟ್ ನೆನ್ನೆ ಎಪಿಸೋಡಲ್ಲಿ ಓವರ್ ಟು ದ ಪೀಕ್ ಅಂತ ನನಗೆ ಫೀಲ್ ಆಯಿತು. ಅದೇನದು ಆ ಥರ ಮಾಡ್ತಿದ್ರೆ ಅವಳ ಮೇಲಿರೋ ಪ್ರೀತಿನೂ ಕೆಳಗೆ ಡಮ್ ಅಂತ ಬಿದ್ದೋಗುತ್ತೆ. ಅಷ್ಟು ಓವರಾಗಿ ಬಿಹೇವ್ ಮಾಡೋ ಅವಶ್ಯಕತೆ ಇರಲಿಲ್ಲ, ತುಂಬ ಎಕ್ಸ್ಟ್ರೀಮ್ ಮಾಡಿದ್ಲು ಅಂತ ನನಗೆ ಫೀಲ್ ಆಯಿತು. ಇಲ್ಲಿ ನನಗೇನು ಅನ್ನಿಸ್ತು ಅಂದರೆ, ರಕ್ಷಿತಾ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಮಮ್ಮು ಜಾನ್ವಿ ಮಮ್ಮು ಅವಳನ್ನ ಟಾರ್ಗೆಟ್ ಮಾಡಿದಾಗ ಅವಳು ಮಾಡದೇ ಇರೋ ತಪ್ಪಿಗೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರುವಾಗ ಅವಳು ಬೆನ್ನಿಗೆ ನಿಂತಿದ್ದು ಕಾವ್ಯ ಮತ್ತು ಗಿಲ್ಲಿ. ಇಲ್ಲಿ ರಕ್ಷಿತಾ ಅದನ್ನು ಮರೆತುಬಿಟ್ಟು ಇವಾಗ ಅವರನ್ನೇ ನಾಮಿನೇಟ್ ಮಾಡಿ, ಈಗ ಅಂದರೆ ರಕ್ಷಿತಾ ಆಫ್ಟರ್ ಕಿಚನ ಚಪ್ಪಾಳೆ ಚೇಂಜ್ ಆದ್ಲಾ ಇಲ್ಲ ಮುಂಚೆಯಿಂದನೂ ಹಿಂಗೆ ಇದ್ದಾಳ, ಬಟ್ ನಮ್ಗೆ ಅದು ಕಾಣಿಸಿಲ್ವಾ, ಆ ನೆಗೆಟಿವ್ ಶೇಡ್ ಕಾಣಲಿಲ್ಲ, ಬರೀ ಪಾಸಿಟಿವ್ ಕಾಣಿಸ್ತಾ ನನಗೆ ಗೊತ್ತಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ಆಫ್ಟರ್ ಕಿಚನ ಚಪ್ಪಾಳೆ ರಕ್ಷಿತಾಗೆ ಭಾಳ ಕಾನ್ಫಿಡೆನ್ಸ್, ಅದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಂದರೆ ನಾನು ಲೈವ್ ನೋಡ್ತಾ ಇರ್ತೀನಿ ಅಲ್ಲ, ಅದರಲ್ಲಿ ಬರೀ
ಇಂಟರಪ್ಟ್ ಮಾಡ್ತಾಳೆ. ಯಾರೋ ಇಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅವನ್ನ ಮಾತಾಡೋಕ್ಕೆ ಬಿಡಲ್ಲ. ನಂದು ಒಂದು ಪಾಯಿಂಟ್ ಹೇಳಲೇಬೇಕು ಅನ್ನೋ ಇದರಲ್ಲಿ ಹೇಳ್ತಾಳೆ. ಯಾರೋ ಏನೋ ಹೇಳಿದ್ರು ಅದನ್ನ ಕೇಳೋ ಮನಸ್ಥಿತಿ ಅವಳಿಗಿಲ್ಲ. ನಾನೇ ಕೇಳಿ ಅಂತ ಅವಳು ಮಾತಾಡೋದು ಪಕ್ಕದ ಪರ್ಸನ್ ಕೇಳ್ತಾ ಇದ್ದಾರೆ ಅಂದಾಗ ಅವ್ರು ಮಾತಾಡೋದು ನೀನು ಕೇಳಬೇಕು. ಅವ್ರ ಪಾಯಿಂಟು ವ್ಯಾಲಿಡ್ ಅನಿಸ್ಬೇಕು. ಆ್ಯಸ್ ಪರ್ ಅವಳ ಪರ್ಸೆಪ್ಷನ್ನು, ಅವಳು ಹೇಗೆ ನಾನು ಇದು ಕರೆಕ್ಟು, ನಾನು ಹಿಂಗೆ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಬೇರೆಯವ್ರದ್ದು ಒಂದು ಪರ್ಸೆಪ್ಷನ್ ಇರುತ್ತೆ. ಆ ಪರ್ಸೆಪ್ಷನಲ್ಲಿ ಅವ್ರು ಕರೆಕ್ಟು ಅನ್ನೋದು ರಕ್ಷಿತಾ ಅರ್ಥ ಮಾಡ್ಕೊತಿಲ್ಲ. ನೆನ್ನೆ ಇನ್ನೊಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಳು ಅಣ್ಣಂಗೆ ಅದೇನೋದು ಮಾಳು ಅಣ್ಣಂಗೆ 11th ಪ್ಲೇಸ್ ಕೊಟ್ಟು ಅದಾದಮೇಲೆ ಎಲ್ಲ ಕಾನ್ವರ್ಸೇಷನ್ ಆದಮೇಲೆ ಮಾಳು ಅಣ್ಣ ಹೋಗಿ ಕೂತಾಗ ರಕ್ಷಿತಾ ಹೋಗಿ ಒಂದು ಮಾತು ಹೇಳ್ತಾಳೆ, ಮಾಳು ಅಣ್ಣ ನೀವು ಚೇಂಜ್ ಆಗಬೇಡಿ, ನೀವು ಹೇಗಿದ್ದೀರಾ ಹಾಗೆ ಇರಲಿ, ಇಲ್ಲಿ ಬಿಗ್ ಬಾಸಲ್ಲಿ ಏನು ರೂಲ್ಸ್ ಇಲ್ಲ, ಎಲ್ಲರನ್ನೂ ಮಾತಾಡಬೇಕು ಅಂತ. ಬೇಕಿದ್ರೆ ಅವರೇ ಬಂದು ಮಾತಾಡ್ತಾರೆ, ನೀವು ಯಾರ ಹತ್ರ ಕಂಫರ್ಟಬಲ್ ಆಗಿದ್ದಾರೆ ಅವ್ರ ಹತ್ರ ಮಾತ್ರ ಮಾತಾಡಿ, ನೀವು ಯಾರನ್ನ ಮಾತಾಡ್ಸೋಕ್ಕೆ ಹೋಗಬೇಡಿ. ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾಳೆ. ಇದು ಮಾಡಬಾರ್ದು. ಇದು ಮೆಚುರಿಟಿ ಇಲ್ಲದೆ ಮಾಡ್ತಾ ಇದ್ದಾಳೋ ಇನ್ನೇನೋ ನನಗೆ ಗೊತ್ತಿಲ್ಲ. ನೀನು ಆಟ ನೀನು ಆಡಮ್ಮ, ನಿನಗೇನಕ್ಕೆ ಬೇಕು ಬೇರೆಯವ್ರ ಆಟ? ನಿನ್ನ ಫ್ರೆಂಡ್ ಆದರೆ ಫ್ರೆಂಡ್ ಅಷ್ಟೇ. ನಿನಗೆ ಕಂಫರ್ಟ್ ಝೋನ್ ಫೀಲ್ ಮಾಡೋಕ್ಕೆ, ನಿನ್ನ ಕಷ್ಟ ಸುಖ ಕೇಳೋಕ್ಕಿರ್ತಾರೆ ಹೊರತು ನೀನು ಅವ್ರ ಗೇಮ್ನ ಹಾಳು ಮಾಡಬಾರ್ದು. ಇಲ್ಲಿ ಕಾವ್ಯನ ಬಗ್ಗೆ ಮಾತಾಡಿದ್ಲು. ಕಾವ್ಯ ನಿನ್ನಿಂದ ಅವ್ರಿಗಿದಾಯಿತು, ನೀನು ಇರೋದಕ್ಕೆ ಗಿಲ್ಲಿ ಗೇಮ್ ಸ್ಪಾಯ್ಲ್ ಆಗ್ತಾ ಇರೋದು, ನೀನು ಮನೆಯಿಂದ ಹೊರಗಡೆ ಹೋದರೆ ಗಿಲ್ಲಿ ಚೆನ್ನಾಗಿರ್ತಾನೆ, ಅದಕ್ಕೆ ನೀನು ಹೋಗು ಅಂತ. ನಾನು ಹೇಳ್ತೀನಿ ಇಲ್ಲಿ ರಕ್ಷಿತಾ ಹೋಗಬೇಕು ಹೊರಗಡೆ, ಆಗ ಮಾಳು ಅಣ್ಣನ ಗೇಮ್ ಚೆನ್ನಾಗಾಗುತ್ತೆ. ಯಾಕಂದರೆ ಮಾಳು ಮಾತನ್ನು ರಕ್ಷಿತಾನೇ ಮಾತಾಡ್ತಿದ್ದಾಳೆ. ಮಾಳಿಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ಮಾತಾಡೋಣ ಅಂತ ಬಿಟ್ಟರೆ ಇವಳು ಹಾಗಲ್ಲ, ನಾನೇ ಮಾತಾಡ್ತೀನಿ, ನಿನ್ನ ಪರನೂ ನಾನೇ ಮಾತಾಡ್ತೀನಿ, ಆ ಸಿಂಪತಿ ಪ್ಲೇ ಮಾಡ್ತಿದ್ದಾಳ ನನಗೆ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ಇದು ಸಿಂಪತಿ ಅನ್ನೋ ಥರನೇ. ಮಾಳಿಗೆ ಸಪೋರ್ಟ್ ಮಾಡಿದರೆ ನನಗೆ ಹೊರಗಡೆಯಿಂದ ಸಪೋರ್ಟ್ ಸಿಗುತ್ತೆ, ಈ ಸ್ಟ್ರಾಟಜಿ ಏನಾದರೂ ಪ್ಲೇ ಮಾಡ್ತಾ ಇದ್ದಾಳ ರಕ್ಷಿತಾ? ನನಗೆ ಹಾಗೆ ಅನ್ನಿಸ್ತಾ ಇದೆ. ಇದು ನನ್ನ ಹಾನೆಸ್ಟ್ ಒಪಿನಿಯನ್. ತುಂಬ ಜನಕ್ಕೆ ಹೀಗೆ ಅನಿಸಿರ್ಬೋದು, ಬಟ್ ನನಗೆ ಪರ್ಟಿಕ್ಯುಲರಾಗಿ ಆಗ ಅನ್ನಿಸ್ತು. ನಿನಗೆ ಪ್ಯೂರ್ ಬಾಂಡಿಂಗೇ ಇರಲಿ, ಬಟ್ ನಿನಗೆ ಯಾವ ರೈಟ್ಸು ಇಲ್ಲ ಅವ್ರ ಗೇಮ್ನ ಸ್ಪಾಯ್ಲ್ ಮಾಡೋಕ್ಕೆ. ನನಗೆ ಇದು 101% ಕಿಚ್ಚ ಸುದೀಪ್ ಸರು ವೀಕೆಂಡಲ್ಲಿ ಕೇಳ್ತಾರೆ ಅಂತ ಅನ್ಕೊತೀನಿ. ನೀವೇನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದಾದಮೇಲೆ ರಕ್ಷಿತಾ ನಾಮಿನೇಟ್ ಮಾಡಿ ಧನುಷ್ ಹತ್ರನೂ ಅಷ್ಟೇ, ಧನುಷ್ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾಳೆ. ಬಟ್ ಧನುಷ್ ಅವರು ಯಾವಾಗ ಕ್ರಾಸ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಅವಳಿಗೆ ಆನ್ಸರ್ ಕೊಡೋಕ್ಕಾಗದೆ ನೋ ಅಂತ ಕಿಡ್ಸ್ಕೊಂಡು ಹೋಗ್ಬಿಡ್ತಾಳೆ. ಅದು ರಾಂಗ್. ನೀನು ನಿಂತು ಕ್ವೆಶನ್ ಕೇಳಿ ಅವರು ಹಂಗೆ ಆನ್ಸರ್ ಮಾಡ್ತಿರುವಾಗ ಅವ್ರ ಕ್ವೆಶನ್ಗೂ ನೀನು ಆನ್ಸರ್ ಮಾಡೋ ಅದೇನು ಹೇಳಿದ್ರು ಕಾವ್ಯ ಹೇಳ್ತಾರಲ್ಲ ಮೀಟರ್ ಅದು ಇರಬೇಕು. ಅದು ರಕ್ಷಿತಂಗೆ ಇಲ್ವಾ ಅಂತ ನನಗೂ ಫೀಲ್ ಆಯಿತು. ಯಾಕಂದರೆ ನಾನು ಕ್ವೆಶನ್ ಕೇಳಿದ್ದೀನಿ, ಅವ್ರು ಆನ್ಸರ್ ಮಾಡಿದ್ದಾರೆ, ಅವ್ರದ್ದು ಒಂದು ಕ್ವೆಶನ್ ಇದೆ, ಅದನ್ನು ನಾನು ಏನು ಸಾಲ್ವ್ ಮಾಡಬೇಕು ಅನ್ನೋದಿಲ್ಲ. ಕ್ವೆಶನ್ ಕೇಳಿದರೆ ಓಡೋಗ್ತಾ ಇದ್ದಾಳೆ. ಅದಾದಮೇಲೆ ನೆನ್ನೆ ಕಾವ್ಯನ ನಾಮಿನೇಟ್ ಮಾಡ್ತಾ ಒಂದು ಮಾತು ಹೇಳ್ತಾಳೆ, ನೀನು ಸ್ಟ್ರಾಟಜಿ ಮಾಡ್ತಾ ಇದೆಯಾ? ಹೇ ಗಾಯ್ಸ್, ನಿಮಗೆ ಗೊತ್ತಲ್ಲ ಅವ್ರದ್ದು ಸ್ಟ್ರಾಟಜಿ, ನೀವು ಹೀಗೆಲ್ಲ ಹೇಳ್ತಾಳೆ. ಅದಕ್ಕೆ ಕಾವ್ಯ ಸಿಟ್ಟು ಬಂದು ಕೇಳ್ತಾಳೆ, ನೀನು ಆಲಿಗೇಷನ್ ಆಗ್ತಾ ಇದೆಯಾ, ಅದೇನು ಸ್ಟ್ರಾಟಜಿ ನನಗೆ ಹೇಳು ಅಂದರೆ ನಾನು ಹೇಳಲ್ಲ, ನಂಗೆ ಗೊತ್ತಿಲ್ಲ, ಅದು ಜನಗಳಿಗೆ ಗೊತ್ತು. ನೀನು ಒಂದು ಆಲಿಗೇಷನ್ ಹಾಕಿದ ಮೇಲೆ ಆ ಆಲಿಗೇಷನ್ ಏನಕ್ಕೆ ಹಾಕಿದೆಯಾ, ಅದಕ್ಕೆ ರೀಸನ್ ಏನು ಅಂತ ಹೇಳಕ್ಕೆ ಬರ್ದಿದ ಮೇಲೆ ಬಾಯಿಗೆ ಬಂದಿದ್ದು ಮಾತಾಡಿದ್ದು ತಪ್ಪು ತಾನೆ. ಇಲ್ಲಿ ರಕ್ಷಿತಾ ನಾಮಿನೇಷನ್ ಮಾಡಿದ್ರಲ್ಲಿ ತಪ್ಪಿಲ್ಲ. ಆ ನಾಮಿನೇಷನ್ ಮಾಡೋಕ್ಕೆ ತೊಗೊಂಡ್ಲೆಲ್ಲ ರೀಸನ್ನು ವಿನ್ನಿಂಗ್ ಮೊಮೆಂಟ್ ಬೇಕು, ಎಫರ್ಟ್ ಬೇಡ ಅಂತ. ರಕ್ಷಿತಾ ನೀನೇನು ಅಡುಗೆ ಮನೇಲಿ ನಿಂತು ಎಫರ್ಟ್ ಆಗ್ತಾ ಇದೆಯಾ, ಅದು ಕಾವ್ಯ ಬೇರೆ ಕಡೆ ಅವಳಿಗೆ ಕೊಟ್ಟಿರೋ ಕೆಲಸದಲ್ಲಿ ಹಾಕಿದ್ದಾಳೆ. ಗೇಮ್ ಅಂತೀಯ, ಅವಳಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮಾಡಿದ್ದಾಳೆ. ಬಟ್ ನೀನು ಎಫರ್ಟೇ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯ? ಬರೀ ಕಿಚನಲ್ಲಿ ನಿಲ್ಲೋದಲ್ಲ, ಬೇರೆ ಕೆಲಸನೂ ಮಾಡಬೇಕು. ಕಿಚನ್ ಕೆಲಸ ಅವಳಿಗೆ ಕೊಡಲೇಬಾರ್ದು, ಆವಾಗ ಸರಿ ಹೋಗುತ್ತೆ. ಆವಾಗ ಇವಳೆಲ್ಲೂ ಕಾಣಲ್ವಲ್ಲ. ಕಿಚನಲ್ಲಿ ಇರೋರೆ ಆಲ್ಮೋಸ್ಟ್ ಯಾವಾಗಲೂ ಮ್ಯಾಕ್ಸಿಮಮ್ ಕಾಣಿಸ್ಕೊಳ್ಳೋದು. ಸೊ ಕಿಚನಲ್ಲಿ ಕೆಲಸ ಮಾಡಿದ್ರೇ ಹೈಲೈಟ್ ಆಗೋದು ಅಂತ ರಕ್ಷಿತಂಗೆ ಚೆನ್ನಾಗಿ ಗೊತ್ತು. ಸೊ 24/7 ರಕ್ಷಿತಾ ಕಿಚನಲ್ಲೇ ಇರ್ತಾಳೆ, ಇಲ್ಲ ಅಡುಗೆ ಮಾಡ್ತಿರ್ತಾಳೆ, ಇಲ್ಲ ಪಾತ್ರೆ ತೊಳಿತಿರ್ತಾಳೆ. ಬೇರೆ ಕೆಲಸ ಮಾಡಿರೋದು ಬಾತ್ರೂಮ್ ಆಗಲಿ ಬೇರೆ ಎಲ್ಲೂ ರಕ್ಷಿತನ ನಾವು ಕಂಡೇ ಇಲ್ಲ. ಹಂಗಂತ ರಕ್ಷಿತಾ ಎಫರ್ಟ್ ಆಗ್ತಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಗೇಮಲ್ಲಿ ಅಲಕ್ ಬುಲ್ಲಕ್ಕಾಗಿ ಹೆಂಗೋ ಅವ್ರ ಟೀಮ್ ಗೆಲ್ತಾ ಇದೆ ಅಂದ್ಬಿಟ್ಟು ನಾನೇ ಎಫರ್ಟ್ ಆಗ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಲಕ್ ಫ್ಯಾಕ್ಟರು. ನೀನು ಯಾರ ಮೇಲೂ ಆ ಥರ ಹೇಳೋಕ್ಕಾಗೋದಿಲ್ಲ. ನೀನು ನಾಮಿನೇಷನ್ ಮಾಡು, ಪರವಾಗಿಲ್ಲ. ನಿನಗೆ ಅವ್ರು ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ರು, ನಿಂಗೆ ಅದು ಗೊತ್ತಿಲ್ಲ, ನಾನು ನಾಮಿನೇಟ್ ಮಾಡ್ತೀನಿ ಅಂದರೆ ಮಾಡಬೇಕು. ಬಟ್ ಪ್ರಾಪರ್ ರೀಸನ್ ಇರಬೇಕು. ಗಿಲ್ಲಿ ಜೊತೆ ಕಾವ್ಯ ಕ್ಲೋಸ್ ಇದ್ದಾಳೆ, ಹಂಗಾಗಿ ಕಾವ್ಯನ ಕಳಿಸ್ಬೇಕು ಅನ್ನೋದು ಅದೊಂದು ಸ್ಟ್ರಾಟಜಿ ಅಂತಲೇ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಫ್ರೆಂಡ್ಸ್? ಹಾಗೆ ಇವತ್ತು ಲೈವಲ್ಲೂ ಅಷ್ಟೇ ಗಿಲ್ಲಿಗೆ ಹೇಳ್ತಾಳೆ, ಏನೋ ಕಸ ಗುಡಿಸುವಾಗ ಧೂಳು ಆಡ್ತಾ ಇದೆ ಅಂದ್ಬಿಟ್ಟು ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಅಂದಾಗ ಗಿಲ್ಲಿ ಸಾರಿಯಾಗಿ ಕೌಂಟರ್ ಕೊಟ್ಟ. ಹೌದಮ್ಮ, ನಿನ್ನ ಪ್ರೀತಿ ನಾವು ನೆನ್ನೆ ನೋಡಿದ್ವಲ್ಲ, ನೀನು ಚುಚಿತ್ರಲ್ಲಿ ಎಷ್ಟೆಲ್ಲ ಮಾತಾಡಿದೆ, ನೀನು ಹೇಗೆಲ್ಲ ಹಾಡಿದೆ, ಅಲ್ಲಿ ಗೊತ್ತಾಯ್ತು ನಿನ್ನ ಪ್ರೀತಿ ಎಷ್ಟಿದೆ ಅಂತ.
ಜೊತೆಗೆ ಇದ್ಕೊಂಡು ಚೂರಿ ಹಾಕಿದ್ದೀರಾ ನೀವೆಲ್ಲ ಅನ್ನೋ ಥರ ಕಾಮಿಡಿಯಲ್ಲೇ ಸರ್ಕ್ಯಾಸ್ಟಿಕ್ಕಾಗಿ ಗಿಲ್ಲಿ ಕನ್ವೆ ಮಾಡ್ತಾರೆ. ಫ್ರೆಂಡ್ಸ್, ನಂದು ಇದು ಹಾನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಂತೀರಾ? ಕಾವ್ಯ ಮಾಡ್ತಿರೋ ಸರಿನಾ? ರಕ್ಷಿತಂದು ಓವರ್ ಆಯಿತಾ? ಏನು ಅನ್ನಿಸ್ತು? ಹಾಗೆ ರಘು ಅಣ್ಣ ಚೇಂಜ್ ಆಗಿದ್ದಾರೆ ಅಂತ ನಿಮಗೂ ಅನ್ನಿಸ್ತಿದ್ಯಾ? ನನಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತಾ ಇರಿ. ಮತ್ತೆ ಸಿಗೋಣ.